ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಹಾಗೆ SCA ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಅದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿ, ಕ್ವಿಕ್ಕಾಗಿ ಸೂಪರ್ ಟೇಸ್ಟಾಗಿ ಒಂದು ಸಿಂಪಲ್ ಆಗಿರುವ ತರಕಾರಿನ ಇಟ್ಕೊಂಡು ನಾನು ಸರ್ವ್ ಮಾಡಿದ್ದೇನೆ. ತೆಂಗಿನ ತುರಿ, ಗುಂಟೂರು ಮೆಣಸಿನಕಾಯಿ ಎಲ್ಲ ಹಾಕಿ ಅದು ಬೇಗನೆ ಆಗುವಂಥ ಒಂದು ಸಾರು. ಹಾಗೆ ಅದನ್ನು ಅಷ್ಟು ಬೇಗ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ ಹಾಗೆ ನಮ್ಮ ಈ ಒಂದು ಅಡುಗೆಯನ್ನು ನೋಡಿಕೊಂಡು ಬರುವ. ಇಷ್ಟು ತರಕಾರಿಯನ್ನಿಟ್ಟು ಇವತ್ತು ಕ್ವಿಕ್ಕಾಗಿ ಬ್ಯೂಟಿಫುಲ್ಲಾಗಿ ಒಂದು ಟೇಸ್ಟಿ ಸಾರನ್ನು ಮಾಡ್ತೇನೆ. ಇದು ಬೇಗನೆ ಆಗುವಂತಹ ಸಾರು. ಇದಕ್ಕೆ ನಾವೆಲ್ಲ ಹೆಸರು ಇಟ್ಟಿರೋದು ನಮ್ಮ ಅಮ್ಮನ ಹೆಸರು. ಈ ಸಾರಿಗೆ ಅಮ್ಮನ ಸಾರು ಅಂತ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಷ್ಟ ಸಾಕು. ಇನ್ನು ಬೆಂಡೆಕಾಯಿ ಒಂದೆರಡೆಲ್ಲ ಇದ್ದರೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ಇಷ್ಟರಲ್ಲಿ ನಾನು ಮಾಡಿ ತೋರಿಸ್ತೇನೆ. ಈಗ ಮೊದಲು ಮಾಮೂಲಿ ನಾವು ಆಲೂಗಡ್ಡೆ ಸಿಪ್ಪೆ ತೆಗೆಯುವ. ನಾನು ಮೊದಲೇ ಹೇಳಿದ್ದೇನಲ್ಲ, ನಾನು ತರಕಾರಿನೆಲ್ಲ ತೊಳೆದ ಮೇಲೆ ಕಟ್ ಮಾಡೋದಂತ, ಹಾಗೆ ಮಾಡೋದು ಇವತ್ತು ಕೂಡ. ಇವತ್ತಿನ ಆಲೂಗಡ್ಡೆಯಲ್ಲಿ ಕೂಡ ಸಾಕಷ್ಟು ಡ್ಯಾಮೇಜ್ ಕೂಡ ಇತ್ತು. ಹಾಗೆ ಅದು ನೋಡಿ ನೋಡಿ ಬಾಕಿದ್ದೆಲ್ಲ ಬಿಸಾಕಿದೆ ನೋಡಿ. ಮೊದಲು ಇದನ್ನು ತೊಳೆಯುವ. ಇವತ್ತಿನ ನಿಮಗೆ ಅಡುಗೆ ಟಿಪ್ಸ್ ಏನಂದರೆ, ಈಗ ನೀರುಳ್ಳಿಯನ್ನು ನೀರಲ್ಲಿ ಹಾಕಿದರೆ ಒಂದು 5 ನಿಮಿಷ ನೀರುಳ್ಳಿಯನ್ನು ನೀರಲ್ಲಿ ಹಾಕಿಡಬೇಕು. ಆಗ ನಮಗೆ ಕಟ್ ಮಾಡೋ ಕಣ್ಣಲ್ಲಿ ನೀರು ಬರೋದಿಲ್ಲ. ಆಲೂಗಡ್ಡೆ ಬಹಳ ಟೇಸ್ಟ್, ಆದರೆ ಬಹಳ ಕಾರ್ಬೋಹೈಡ್ರೇಟ್ ಇರುವಂತಹ ಒಂದು ಗಡ್ಡೆ ಇದು. ಹಾಗೂ ಸ್ಟಾರ್ಚ್ ಕೂಡ ಜಾಸ್ತಿ ಅಲ್ವಾ. ಇದನ್ನು ಕಟ್ ಮಾಡುವ. ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕಾದ ಅಗತ್ಯ ಇಲ್ಲ, ಹಾಗೇ ಬೇಯಿಸ್ಬೋದು ನೀರು ಹಾಕಿ. ತರಕಾರಿಗೆ ಬೇಯುವಾಗಲೇ ಉಪ್ಪು ಹಾಕ್ಬೋದು. ಇದನ್ನು ಕುಕ್ಕರಲ್ಲಿ ಏನು ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ಖಾರ ಕಮ್ಮಿಯಾಗಿ ಮಾಡುವಂತಹ ಸಾರು. ಬೇಯುವಾಗ ನಮ್ಮ ಮಸಾಲೆ ಕೂಡ ರೆಡಿ ಆಗುತ್ತೆ. ಈಗ ಮಸಾಲೆ ಅರಿಲಿಕ್ಕೆ ನಾನು 1 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ಖಾರ ಕಮ್ಮಿ ಇರುವ ಒಂದು 7-8 ಗುಂಟೂರು ಮೆಣಸಿನಕಾಯಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ. ಇದೆಲ್ಲ ತಾಜಾ ಮಸಾಲೆ, ಅಂದರೆ ಪುಡಿ ಹಾಕೋದಿಲ್ಲ. ಇದೆಲ್ಲ ಎಣ್ಣೆಯಲ್ಲಿ ಕೂಡ ಹುರಿದಿರೋದು. ಈಗ ನಾನೊಂದು 3/4 ಸ್ಪೂನಷ್ಟು ಧನಿಯಾ ಬೀಜ ಕೂಡ ಎಣ್ಣೆಯಲ್ಲಿ ಹುರಿದು ತಂದಿದ್ದು. ಈಗ 1-2 ಚಿಟಿಕೆ ದೊಡ್ಡ ಸಾಸಿವೆ ಮತ್ತು 4-5 ಕಾಳು ಮೆಣಸು, ಇದನ್ನು ಕೂಡ ಎಣ್ಣೆಯಲ್ಲಿ ಹುರಿದು ತಂದಿದ್ದು. ಚಿಕ್ಕ ನಿಂಬೆಹಣ್ಣು ಸೈಸಿದ್ದು ತೊಳೆದಿಟ್ಟ ಹುಣಸೆಹಣ್ಣು, ಇಷ್ಟನ್ನು ಹಾಕಿ ನೀರು ಹಾಕಿ ಇವಾಗ ಸಣ್ಣ ತರಿಯಾಗಿ ರುಬ್ಬಿ ಬರಬೇಕು. ತುಂಬ ನೈಸ್ ಬೇಡ. ಚಿರೋಟಿ ರವೆ ಗೊತ್ತಲ್ವ, ಅದಕ್ಕಿಂತ ಸಣ್ಣ ತರಿಯಾಗಿ ಇದನ್ನು ಕಡಿದುಕೊಂಡು ಬರುವ. ಮಸಾಲೆ ಅರಿಯೋದಕ್ಕಿಂತ ಮೊದಲು ನಮ್ಮ ತರಕಾರಿ ಏನಾಗಿದೆ ನೋಡುವಲ್ಲ, ಬೇಯ್ತಾ ಇದೆ. ಮಾಮೂಲಿ ನಾವು ಅಡುಗೆ ಮಾಡೋದಕ್ಕಿಂತ 4 ಪಟ್ಟಷ್ಟು ಹೆಚ್ಚಿನ ಕೆಲಸ ನಾವು ಯೂಟ್ಯೂಬ್ ಮಾಡುವಾಗ ಬೀಳುತ್ತೆ. ಅದಕ್ಕಿರೋ ಪಾತ್ರೆ, ಚೆಲ್ಲಾಪಿಲ್ಲಿ, ಅರ್ಜೆಂಟು ಎಲ್ಲ ಆಗುವಾಗ ಅಷ್ಟೊಂದು ಕೆಲಸ ಬಿದ್ದೇ ಬೀಳುತ್ತೆ. ಆದರೆ ಶ್ರಮಕ್ಕೆ ತಕ್ಕ ಫಲ ಸಿಗ್ಬೋದು ಅಂತ ನನಗೊಂದು ನಂಬಿಕೆ. ನೋಡುವ, ಮುಚ್ಚಿಡುವ. ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಡು ಬರುವ. ನಾವು ಮಸಾಲೆ ರುಬ್ಬಿದಾಯಿತು ನೋಡಿ. ಈ ಥರ ತರಿಯಾಗಿ ಒಂಚೂರು ಸಣ್ಣ ತರಿ, ಅಂದರೆ ದೊಡ್ಡ ತರಿ ಅಲ್ಲ, ತಪ್ಪಾಗಿ ಅರ್ಥ ಮಾಡಬೇಡಿ. ಆಮೇಲೆ ದೊಡ್ಡ ತರಿ ಆದರೆ ಸಾರು ಚೆನ್ನಾಗಿರೋದಿಲ್ಲ, ಸಣ್ಣ ಒಂದು ತರಿ. ಈಗ ನಮ್ಮ ತರಕಾರಿ ಎಲ್ಲ ಬೆಂದಿದೆ. ಹಾಗೆ ಮಸಾಲೆ ಹಾಕೋ ಸಮಯ ಕೂಡ ಆಯಿತು ನೋಡಿ. ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಯಿತು ಅಂದರೆ ತರಕಾರಿ ಬೆಂದಿದೆ ಅಂತ. ಈಗ ಮಸಾಲೆಯನ್ನು ಕೂಡ ಹಾಕುವ. ಎಷ್ಟು ದಪ್ಪ ಬೇಕಾಗಿಲ್ಲ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸುವ. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದನ್ನು. ಈಗ ಮುಚ್ಚಳವನ್ನು ಮುಚ್ಚಬಾರ್ದು, ಸಾರೆಲ್ಲ ಕೆಳಗಡೆ ಇರುತ್ತೆ. ಈಗ ಪಕ್ಕದಲ್ಲಿ ನಿಂತ್ಕೊಂಡು ಇದನ್ನು ಮುಗಿಸ್ಬಿಟ್ಟು ಹೋಗಬೇಕು.
ಸಾರು ಚೆನ್ನಾಗಿ ಕುದೀಲಿ. ನಾವು ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕಲಿಕ್ಕಿದೆ, ಅದನ್ನೆಲ್ಲ ಗುದ್ದಿ ಬಿಟ್ಟು ಬರುವ ಕರಿಬೇವೆಲ್ಲ. ಈಗ ನೋಡಿ ನಾವು ಕರಿಬೇವು ಇದೆ ಅಲ್ವಾ, ಈ ಥರ ಬಾಟ್ಲಲ್ಲಿ ಹಾಕಿಡೋದು. ಯಾಕಂದರೆ ಒಂಚೂರು ನೀರಿರಬಾರ್ದು ಕರಿಬೇವಲ್ಲಿ. ಇದು ಹೀಗೆ ಹಾಕಿಟ್ರೆ ನಿಮಗೆ ಒಂದು 10 ರೂಪಾಯಿ ಕರಿಬೇವು ನಿಮಗೆ 1 ತಿಂಗಳವರೆಗೆ ಬೇಕಂದರೂ ಇದನ್ನು ಬೆರೆಸ್ಬೋದು. ಯಾಕಂದರೆ ಒಂಚೂರು ನೀರು ಅದರಲ್ಲಿದ್ದರೆ ಅದು ಮತ್ತೆ ಕಪ್ಪು ಕಪ್ಪಾಗಿ ಹೋಗುತ್ತೆ. ನೀರಿಲ್ಲದಾಗೆ ಕರಿಬೇವು ಹೇಗೆ ತರ್ತೀವಿ ಹಾಗೆ ಈ ಬಾಟ್ಲನ್ನ ಒಣಗಿಸಿ ಇದರಲ್ಲಿ ಹಾಕಿಡಬೇಕು, ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಆಮೇಲೆ ನಾವು ಅಡುಗೆಗೆ ಬಳಸುವಾಗ ತೊಳೆದ್ರೆ ಸಾಕು. ಸೆಕೆಂಡ್ ಟಿಪ್ಸ್ ಇದು. ಈಗ ಸಾರಿಗೆ ನಾವು ಉಪ್ಪು ಹಾಕಿರಲಿಲ್ಲಲ್ಲ, ಸ್ವಲ್ಪ ಹಾಕುವ. ಯಾಕಂದರೆ ಉಪ್ಪು ಕರೆಕ್ಟ್ ಇದೆ, ಆಲ್ಮೋಸ್ಟ್ ಒಂಚೂರು ಕಮ್ಮಿ ಇದೆ. 2 ಚಿಟಿಕೆ ಉಪ್ಪು ಹಾಕಿದೆ ನಾನು. ತರಕಾರಿ ಉಪ್ಪನ್ನೇ ಸಾಕಾಯಿತು ಸಾರಿಗೆ. ಈಗ ಇನ್ನು ಒಗ್ಗರಣೆ ಸ್ಟಾರ್ಟ್ ಮಾಡುವ. ಅಷ್ಟೊತ್ತಿಗೆ ಕುದೀತಾ ಇರಲಿ. ಹೈ ಫ್ಲೇಮಲ್ಲಿಟ್ಟು ಬಾಣಲಿ ಬಿಸಿ ಮಾಡಿ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿ. ಯಾಕಂದರೆ ತೆಂಗಿನಕಾಯಿ ಹಾಕಿ ಸಾರಿಗೆ ಸ್ವಲ್ಪ ಎಣ್ಣೆ ಕಮ್ಮಿ, ಬರೀ ಮೆಣಸಲ್ಲಿಟ್ಟರೆ ಜಾಸ್ತಿ. ಎಣ್ಣೆ ಬಿಸಿಯಾಗೋ ತನಕ ಇದೊಂದು ಮೀಡಿಯಮ್ ಫ್ಲೇಮಲ್ಲಿರಲಿ. ಮತ್ತು ಬೆಳ್ಳುಳ್ಳಿ ಹಾಕುವಾಗ ತೀರಾ ಚಿಕ್ಕದು ಮಾಡುವ. ಬೆಳ್ಳುಳ್ಳಿ ರೆಡ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ದೊಡ್ಡ ಸಾಸಿವೆನ ಹಾಕುವ. ಚಿಕ್ಕದಾಗಿಟ್ಟು ಕರಿಬೇವು ಹಾಕುವ. ಈಗ ಸಾರು ಕುದಿದು ಆಫ್ ಮಾಡಿ ಆಯಿತು. ಈಗ ಒಗ್ಗರಣೆಯನ್ನು ಹಾಕುವ. ಈಗ ಸಿಂಪಲ್ ತರಕಾರಿಯ ಸಿಂಪಲ್ ಆಗಿರುವ ಸಾರು ರೆಡಿ ಆಯಿತು. ಏನಿಲ್ಲ, ನಾವು ಏನು ಹಾಕಿದ್ದೇವೆ ಹೇಳಿ, ಆಲೂಗಡ್ಡೆ, ಟೊಮೆಟೊ, ನೀರುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನೇ ಹಾಕಿದ್ದಲ್ವ. ಸೂಪರಾಗಿರುವ ಸಾರು ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ, ಕ್ವಿಕ್ಕಾಗಿ ಮಾಡಿ. ನೀರು ದೋಸೆ ಮತ್ತು ಚಪಾತಿ, ಬಿಳಿ ಅನ್ನ, ಉಪ್ಪಿನಕಾಯಿ ಜೊತೆ ಎಲ್ಲ ಬಹಳ ಚೆನ್ನಾಗಿರುವಂಥ ಒಂದು ಸಾರು. ಮೊದಲೇ ಹೇಳಿದೆಲ್ಲ, ಇದಕ್ಕೆ ನಾವು ಹೆಸರಿಟ್ಟಿದೆ ನಮ್ಮ ಅಮ್ಮನ ಸಾರು ಅಂತ. ಹಾಗೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಅಡುಗೆಯೊಂದಿಗೆ, ಒಳ್ಳೆ ಅಡುಗೆಯೊಂದಿಗೆ, ಹೆಲ್ತಿ ಅಡುಗೆಯೊಂದಿಗೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಇರಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.